ವೀಕ್ಷಕರೇ ನಮಸ್ಕಾರಗಳು. ಎಲಿಮಿನೇಟರ್ನ 1ರ ಪಂದ್ಯದಲ್ಲಿ RCB ತಂಡವು ರೋಚಕವಾಗಿ 8 ವಿಕೆಟ್ಸ್ಗಳ ಗೆಲುವು ದಾಖಲಿಸಿ ಫೈನಲ್ಗೆ ಎಂಟ್ರಿ ಕೊಟ್ಟಿತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದ ಸೋಲಿನ ಬಳಿಕ ಪಂಜಾಬ್ ತಂಡದ ನಾಯಕನಾಗಿದ್ದ ಶ್ರೇಯಸ್ ಅಯ್ಯರ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಪಂದ್ಯ ಮುಗಿದ ನಂತರ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಮಾತನಾಡಿದ ಶ್ರೇಯಸ್ ಅಯ್ಯರ್ ಅವರು RCB ಹಾಗೂ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಸಾಕಷ್ಟು ಅನಿಸಿಕೆಗಳನ್ನು ಹಂಚಿಕೊಂಡರು. ವೀಕ್ಷಕರೇ, ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದುಕ್ಕಿಂತ ಮುಂಚಿತವಾಗಿ ಇವತ್ತಿನ ಪಂದ್ಯದಲ್ಲಿ RCB ತಂಡದ ಬೌಲಿಂಗ್ ಪ್ರದರ್ಶನ ಹೇಗಿತ್ತು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ಟಾಟಾ IPL ಆವೃತ್ತಿಯ 71ನೇ ಪಂದ್ಯದಲ್ಲಿ RCB ತಂಡವು ಪಂಜಾಬ್ ವಿರುದ್ಧ 8 ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಇನ್ನು ವೀಕ್ಷಕರೇ, ಈ ಒಂದು ಗೆಲುವಿನ ಬಳಿಕ ಇದೀಗ RCB ತಂಡವು ಕೂಡ 2025ರ IPL ಆವೃತ್ತಿಯಲ್ಲಿ ಫೈನಲ್ಗೆ ಎಂಟ್ರಿ ಕೊಟ್ಟಿತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವನ್ನು ಸೋತ ಬಳಿಕ ಪಂಜಾಬ್ ತಂಡದ ನಾಯಕನಾಗಿದ್ದ ಶ್ರೇಯಸ್ ಅಯ್ಯರ್ ಅವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಹೇಳಿದ್ದು, ಸರ್ ನೋಡಿ, ಈ ಒಂದು ಪಂದ್ಯದಲ್ಲಿ RCB ತಂಡದ ಬೌಲಿಂಗ್ ಲೈನಪ್ ಉತ್ತಮವಾಗಿ ಬೌಲ್ ಮಾಡಿದೆ ಮತ್ತು ನಮ್ಮ ತಂಡದ ಬ್ಯಾಟ್ಸ್ಮನ್ಗಳು ಗರಿಷ್ಠ ಮೊತ್ತವನ್ನು ಕಲೆ ಹಾಕಲು ಹೋಗಿ ಇಷ್ಟು ಬೇಗನೆ ವಿಕೆಟ್ ಕಳೆದುಕೊಂಡೆವು. ಹೌದು ಸರ್, ಈ ಒಂದು ಪಂದ್ಯದಲ್ಲಿ ಟಾಸ್ ಕೂಡ ತುಂಬ ಮಹತ್ವವಾಗಿತ್ತು ಮತ್ತು ರಜತ್ ಪಟಿದಾರ್ ಅವರು ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡಿದ್ದು ಈ ಒಂದು ಪಿಚ್ಗೆ ಸೂಕ್ತವಾಗಿದೆ. ಹೌದು ಸರ್, ಈ ಒಂದು ಪಂದ್ಯದಲ್ಲಿ RCB ತಂಡವು ಉತ್ತಮವಾಗಿ ಪ್ರದರ್ಶನ ಕೊಟ್ಟಿದೆ ಮತ್ತು ನಮಗೆ ಇನ್ನು ಉಳಿದಿರುವಂಥ ಒಂದು ಪಂದ್ಯದಲ್ಲಿ ನಾವು ಕಂಬ್ಯಾಕ್ ಮಾಡಬೇಕು. ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಸತತ ಪ್ರಯತ್ನಗಳಿಂದ ಇದೀಗ RCB ತಂಡವನ್ನು ಮತ್ತೆ ಫೈನಲ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ಹೌದು, RCB ತಂಡವು ನಮ್ಮ ವಿರುದ್ಧ ಕೆಲವೊಂದಿಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡು ಈ ಒಂದು ಪಂದ್ಯವನ್ನು ಗೆದ್ದು ಬೀಗಿದರು ಎಂದು ಶ್ರೇಯಸ್ ಅಯ್ಯರ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್.